ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋ ಸೆಷನ್ ನಾವು ಕವರ್ ಮಾಡ್ತಾ ಇರೋ ಟಾಪಿಕ್ ಎಂಡೋರ್ಸ್ಮೆಂಟ್ ಅಂಡ್ ಇಟ್ಸ್ ಟೈಪ್ಸ್. ಸೊ ಪ್ರೀವಿಯಸ್ ವಿಡಿಯೋ ಸೆಷನಲ್ಲಿ ನಾವು ಕ್ರಾಸಿಂಗ್ ಮೀನಿಂಗ್ ಮತ್ತು ಟೈಪ್ಸ್ ಆಫ್ ಕ್ರಾಸಿಂಗ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಚೆಕ್ಕಲ್ಲಿ ಯಾವ ಥರ ಕ್ರಾಸಿಂಗ್ ಇರುತ್ತೆ ಅನ್ನೋದು. ಸೊ ಯಾರಾದರೂ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದರೆ ಸೊ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಸೊ ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಸೊ ಇವತ್ತಿನ ವಿಡಿಯೋ ಎಂಡೋರ್ಸ್ಮೆಂಟ್ ಅಂಡ್ ಇಟ್ಸ್ ಟೈಪ್ಸ್. ಸೊ ಎಂಡೋರ್ಸ್ಮೆಂಟ್ ಮೀನಿಂಗ್ ಅಂಡ್ ಡಿಫರೆಂಟ್ ಟೈಪ್ಸ್ ಆಫ್ ಎಂಡೋರ್ಸ್ಮೆಂಟ್ಸ್ ಇನ್ ಬ್ಯಾಂಕಿಂಗ್ ಆರ್ಗನೈಸೇಷನ್. Let us know the meaning of endorsement first. So endorsement meaning ಬಗ್ಗೆ ತಿಳ್ಕೊಂಡು ಅದಾದ್ಮೇಲೆ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಎಂಡೋರ್ಸ್ಮೆಂಟ್ ಅಂದ್ರೆ ಏನು? ಯಾವುದಾದ್ರೂ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಚೆಕ್ ಮೂಲಕ ಪೇಮೆಂಟ್ ಮಾಡಬೇಕು ಅನ್ಕೊಂಡಾಗ ಪೇಮೆಂಟ್ ಮಾಡೋ ಟೈಮ್ನಲ್ಲಿ ಪೇಮೆಂಟ್ ಮಾಡುವ ಪರ್ಸನ್ ಚೆಕ್ ಮೇಲೆ ಸೈನ್ ಮಾಡೋ ಆಕ್ಟ್ ಏನಿದೆ ಅಲ್ವಾ, ಅದನ್ನ ಎಂಡೋರ್ಸ್ಮೆಂಟ್ ಅಂತ ಹೇಳಿ ಕರೀತಾರೆ. Let us take an example. If A wants to pay to B through check. A ಅನ್ನೋನು B ಗೆ ಪೇಮೆಂಟ್ ಮಾಡಬೇಕಾಗಿರುತ್ತೆ, ಚೆಕ್ ಮೂಲಕ ಪೇಮೆಂಟ್ ಮಾಡ್ತಾನೆ ಅನ್ಕೊಳ್ಳಿ. ಸೊ ಪೇಮೆಂಟ್ ಮಾಡಬೇಕಾದಾಗ ಎ ಪರ್ಸನ್ ಅಂದ್ರೆ ಯಾರು ಡ್ರಾವರ್ ಇದ್ದಾರೆ, ಸೊ ಆ ಡ್ರಾವರ್ ಚೆಕ್ ಮೇಲೆ ಸಿಗ್ನೇಚರ್ ಮಾಡಬೇಕಾಗುತ್ತೆ. ಆ ಥರ ಸಿಗ್ನೇಚರ್ ಮಾಡಿದ್ರೆ ಅದನ್ನ ಎಂಡೋರ್ಸ್ಮೆಂಟ್ ಅಂತ ಹೇಳಿ ಕರೀತಾರೆ. ಇಟ್ ಈಸ್ ಸಿಂಪಲ್ ಸೈನಿಂಗ್ ಆನ್ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್. ಸೊ ಎಂಡೋರ್ಸ್ಮೆಂಟ್ ಅಂದ್ರೆ ಏನು? It is an activity or act of signing on negotiable instrument. Negotiable instrument ಅಂದ್ರೆ ಇಲ್ಲಿ ಚೆಕ್ ಅಂತ ತಿಳ್ಕೊಬಹುದು ನೀವು. ಸೊ ಒಂದು ಚೆಕ್ ಮೇಲೆ ಸೈನ್ ಮಾಡೋ ಮೆಥಡ್ ಏನಿದೆ ಅಥವಾ ಸೈನ್ ಮಾಡೋ ಆಕ್ಟಿವಿಟಿ ಏನಿದೆ ಅದನ್ನ ಎಂಡೋರ್ಸ್ಮೆಂಟ್ ಅಂತ ಹೇಳಿ ಕರೀತಾರೆ. ಓಕೆ, ಯೂಶುವಲಿ ಚೆಕ್ ಮೇಲೆ ಸೈನ್ ಯಾವ ಕಡೆ ಮಾಡ್ತಾರೆ? ಬ್ಯಾಕ್ ಸೈಡ್ ಆಫ್ ದಿ ಇನ್ಸ್ಟ್ರೂಮೆಂಟ್, ಅಂದ್ರೆ ಆ ಚೆಕ್ ಹಿಂದ್ಗಡೆ ಸೈನ್ ಮಾಡಿ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನಾರ್ಮಲ್ ಆಗಿ ಫಸ್ಟ್ ಡ್ರಾವರ್ ಯಾರಿರ್ತಾರೆ ಅವನು ಚೆಕ್ ಫೇಸ್ ಮೇಲೆ ಸೈನ್ ಮಾಡಿ ಕಳಿಸಿರ್ತಾರೆ. ನೆಕ್ಸ್ಟ್ ಪರ್ಸನ್ ಅದನ್ನ ಟ್ರಾನ್ಸ್ಫರ್ ಮಾಡಬೇಕು ಅನ್ಕೊಂಡಾಗ, ಸೊ ನೆಗೋಷಿಯೇಟ್ ಮಾಡ್ಬೇಕು ಅನ್ಕೊಂಡಾಗ ಇಲ್ಲ ಎಂಡೋರ್ಸ್ ಮಾಡ್ಬೇಕು ಅನ್ಕೊಂಡಾಗ ಯು ಕ್ಯಾನ್ ಸೈನ್ ಆನ್ ಬ್ಯಾಕ್ ಸೈಡ್ ಆಫ್ ದಿ ಚೆಕ್. ಸೊ ಆ ಥರ ಸೈನ್ ಮಾಡೋ ಆಕ್ಟಿವಿಟಿನ ಏನಂತ ಹೇಳ್ತಾರೆ ಇಲ್ಲಿ? ಎಂಡೋರ್ಸ್ಮೆಂಟ್ ಅಂತ ಹೇಳಿ ಕರೀತಾರೆ. ಸೊ ಯಾರು ಚೆಕ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅವನ್ನ ಎಂಡೋರ್ಸರ್ ಅಂತ ಹೇಳಿ ಕರೀತಾರೆ. ಚೆಕ್ ನ ರಿಸೀವ್ ಮಾಡ್ಕೊಳ್ಳೋ ಪರ್ಸನ್ ನ ಎಂಡೋರ್ಸಿ ಅಂತ ಹೇಳಿ ಕರೀತಾರೆ. ದೇರ್ ಆರ್ ಟೂ ಪರ್ಸನ್ಸ್ ಇನ್ ಎಂಡೋರ್ಸ್ಮೆಂಟ್. ವಾಟ್ ಇಸ್ ದಿ ಎಂಡೋರ್ಸ್ಮೆಂಟ್? ಇಟ್ ಇಸ್ ಅನ್ ಆಕ್ಟಿವಿಟಿ ಆರ್ ಆಕ್ಟ್ ಆಫ್ ಸೈನಿಂಗ್ ಆನ್ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್. ಓಕೆ, ಸೊ ಹಿಯರ್ ದ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಮೇ ಬಿ ಕಾಲ್ಡ್ ಆಸ್ ಅ ಚೆಕ್. ಯು ಕ್ಯಾನ್ ಟೇಕ್ ಇಟ್ ಆಸ್ ಚೆಕ್ ಆರ್ ಇಟ್ ಮೇ ಬಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ವಾಟ್ ಎವರ್ ಇಟ್ ಮೇ ಬಿ. ಸೊ ಚೆಕ್ ನ ಒಂದು ಎಕ್ಸಾಂಪಲ್ ಆಗಿ ತಗೊಂಡು ಸೊ ಈ ಪೂರ್ತಿ ವಿಡಿಯೋ ಸೆಷನ್ ನಾವು ಕವರ್ ಮಾಡ್ಕೊಳ್ಳೋಣ. ಸೊ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಚೆಕ್ ನ ನಾವು ತಗೊಂತಾ ಇದೀವಿ ಬೇಸ್ ಆಗಿ. ಎಂಡೋರ್ಸ್ಮೆಂಟ್ ಅಲ್ಲಿ ಟೂ ಟೈಪ್ಸ್ ಆಫ್ ಪರ್ಸನ್ಸ್ ಇರ್ತಾರೆ. ಒಬ್ಬ ಎಂಡೋರ್ಸರ್, ಒನ್ ಮೋರ್ ಎಂಡೋರ್ಸಿ. ಎಂಡೋರ್ಸರ್ ಇಸ್ ಅ ಪರ್ಸನ್ ಹೂ ಡ್ರಾಸ್ ದ ಚೆಕ್ ಆರ್ ಹೂ ಟ್ರಾನ್ಸ್ಫರ್ಸ್ ದ ಚೆಕ್ ಟು ಅನದರ್ ಪರ್ಸನ್. ಓಕೆ, ಅಂಡ್ ಎಂಡೋರ್ಸಿ is nothing but what? Endorsee is a person who receives the check or who receives the negotiable instrument. Fine. Next. ಸೊ ಇಲ್ಲಿ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಎಂಡೋರ್ಸ್ಮೆಂಟ್ ಅನ್ನೋದು ಅಂಡರ್ ಸೆಕ್ಷನ್ 15 ಕೆಳಗಡೆ ಎಕ್ಸ್ಪ್ಲನೇಷನ್ ಕೊಟ್ಟಿರುತ್ತೆ. ಅಂಡರ್ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 1881 ಅಂದ್ರೆ ಎಂಡೋರ್ಸ್ಮೆಂಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಸೆಕ್ಷನ್ 15 ಬಗ್ಗೆ ಸೆಕ್ಷನ್ 15 ಅಲ್ಲಿ ಹೇಳಿರ್ತಾರೆ. ಅಂಡ್ ಒನ್ ಮೋರ್ ಥಿಂಗ್, ಎಂಡೋರ್ಸ್ಮೆಂಟ್ ನಂಬರ್ ಆಫ್ ಟೈಮ್ಸ್, ಎಂಡೋರ್ಸ್ಮೆಂಟ್ ಎಷ್ಟು ಸಲ ಆದ್ರೂ ಕೂಡ ಟ್ರಾನ್ಸ್ಫರ್ ಮಾಡಬಹುದು ಚೆಕ್ ನ. ವಿಚ್ ಮೀನ್ಸ್ ಎ ಅನ್ನೋನು ಬಿ ಗೆ ಟ್ರಾನ್ಸ್ಫರ್ ಮಾಡಿ ಅಗೇನ್ ಬಿ ಅನ್ನೋನು ಬೇರೆ ಯಾರಿಗಾದ್ರೂ ಪೇಮೆಂಟ್ ಮಾಡೋದಿತ್ತು ಅಂದ್ರೆ ಸೇಮ್ ಚೆಕ್ ನ ಕೂಡ ಪೇಮೆಂಟ್ ಮಾಡಬಹುದು. ಮತ್ತೆ ಸಿ ಅನ್ನೋನು ಡಿ ಗೆ ಪೇಮೆಂಟ್ ಏನ್ ಮಾಡೋದಿತ್ತು ಅಂದ್ರೆ ಅವನು ಚೆಕ್ ಮೂಲಕ ಅದೇ ಚೆಕ್ ನೇ ಪೇಮೆಂಟ್ ಮಾಡಬಹುದು ವಿತ್ ಸಿಗ್ನೇಚರ್. ಪೇಮೆಂಟ್ ಮಾಡಬೇಕಾದ್ರೆ ಸಿಗ್ನೇಚರ್ ಮಾಡಿ ಪೇಮೆಂಟ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಈ ತರ ನಂಬರ್ ಆಫ್ ಟೈಮ್ಸ್ ಏನಿದೆ ಟ್ರಾನ್ಸ್ಫರ್ ಎಂಡೋರ್ಸ್ಮೆಂಟ್, ಅದು ನಂಬರ್ ಆಫ್ ಟೈಮ್ಸ್ ಗೆ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ದಿಸ್ ಇಸ್ ವಾಟ್ ಎಂಡೋರ್ಸ್ಮೆಂಟ್, ದ ಮೀನಿಂಗ್ ಆಫ್ ಎಂಡೋರ್ಸ್ಮೆಂಟ್. ಒನ್ ಮೋರ್ ಥಿಂಗ್ ಹಿಯರ್, ನಂಬರ್ ಆಫ್ ಟೈಮ್ಸ್ ಆ ಥರ ಟ್ರಾನ್ಸ್ಫರ್ ಮಾಡ್ತಾ ಹೋದಾಗಲೆಲ್ಲ ಚೆಕ್ ಹಿಂದೆಗಡೆ ಸಿಗ್ನೇಚರ್ಗೆ ಫುಲ್ ಸ್ಪೇಸ್ ಆಕ್ಯುಪೈ ಆದ್ಮೇಲೆ ಕೂಡ ಅಗೇನ್ ವಿ ಕ್ಯಾನ್ ಅಟ್ಯಾಚ್ ಒನ್ ಮೋರ್ ಸ್ಲಿಪ್, ವೈಟ್ ಸ್ಲಿಪ್ ಅಟ್ಯಾಚ್ ಮಾಡಿ ಕೂಡ ಮತ್ತೆ ಟ್ರಾನ್ಸ್ಫರ್ ಮಾಡಬಹುದು. ಸುಮಾರು ಒಂದು 20 ಜನ ಸಿಗ್ನೇಚರ್ ಮಾಡಿ ಟ್ರಾನ್ಸ್ಫರ್ ಆಗಿರುತ್ತೆ ಅನ್ಕೊಳ್ಳಿ. ಸೊ ಹಿಂದೆಗಡೆ ಚೆಕ್ ಹಿಂದೆಗಡೆ ಸ್ಪೇಸ್ ಫುಲ್ ಆಗಿರುತ್ತೆ, ಸಿಗ್ನೇಚರ್ ಮಾಡೋ ಸ್ಪೇಸ್ ಇರೋದಿಲ್ಲ. ಸೊ 21st ಮೆಂಬರ್ ಅಗೇನ್ ಅದನ್ನ ಟ್ರಾನ್ಸ್ಫರ್ ಮಾಡಬೇಕು ಅನ್ಕೊಂಡ್ರೆ ಹಿ ಕ್ಯಾನ್ ಅಟ್ಯಾಚ್ ವೈಟ್ ಪೇಪರ್, ಒನ್ ಮೋರ್ ಥಿಂಗ್. ಸೊ ಒನ್ ಮೋರ್ ವೈಟ್ ಪೇಪರ್ ಅಟ್ಯಾಚ್ ಮಾಡಿಕೊಂಡು ಅಲ್ಲಿ ಸೀಲ್ ಹಾಕಬೇಕು ವಿತ್ ಸೀಲ್. ಓಕೆ, ವಿತ್ ಸೀಲ್ ಹಾಕಿ ಸೊ ಅವನು
ಆ ವೈಟ್ ಪೇಪರ್ ಮೇಲೆ ಸೈನ್ ಮಾಡಿ ಟ್ರಾನ್ಸ್ಫರ್ ಮಾಡಬಹುದು. ಸೊ ಆ ತರ ವೈಟ್ ಪೇಪರ್ ಅಟ್ಯಾಚ್ ಏನ್ ಮಾಡ್ತೇವೆ, ಆ ವೈಟ್ ಪೇಪರ್ಗೆ ಬ್ಯಾಂಕಿಂಗ್ ಟರ್ಮ್ಸ್ ಅಲ್ಲಿ ಅಲಾಂಜ್ ಅಂತ ಕರೀತಾರೆ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ ಅಲಾಂಜ್, ALLONGE ಅಲಾಂಜ್. ಸೊ ಅಲಾಂಜ್ ಅಂದ್ರೆ ಏನು, it is an extra sheet of paper attached to negotiable instrument for the purpose of endorsement. ಎಂಡೋರ್ಸ್ಮೆಂಟ್ ಗೋಸ್ಕರ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಗೆ ಅಟ್ಯಾಚ್ ಮಾಡಿರೋ ಒಂದು ವೈಟ್ ಪೇಪರ್, ವೈಟ್ ಶೀಟ್, ಅದನ್ನ ಅಲಾಂಜ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಎಂಡೋರ್ಸ್ಮೆಂಟ್. ಸೊ ಎಂಡೋರ್ಸ್ಮೆಂಟ್ ಅಂದ್ರೆ ಏನು, ಇಟ್ ಇಸ್ ಅನ್ ಆಕ್ಟ್ ಆರ್ ಆಕ್ಟಿವಿಟಿ ಆಫ್ ಸೈನಿಂಗ್ ಆನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. There are two persons involved in negotiable instrument. One is endorser, the second one is endorsee. Endorser is a person who transfers the check and endorsee is a person who receives the check. Fine. And one more thing, allonge is a sheet of paper or white sheet of paper which attached to a negotiable instrument for the purpose of endorsement. So here endorsement process was explained under section 15 of a Negotiable Instrument Act 1881. So this is the summary of meaning. Next, types. So ನಮಗೆ ಈಗ ಮೀನಿಂಗ್ ಬಗ್ಗೆ ಗೊತ್ತಾಯ್ತು. ಎಂಡೋರ್ಸ್ಮೆಂಟ್ ಅಂದ್ರೆ ಸೈನ್ ಮಾಡೋ ಪದ್ಧತಿನ ಎಂಡೋರ್ಸ್ಮೆಂಟ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿ. ಹಾಗಾಗಿ ಡಿಫರೆಂಟ್ ಟೈಪ್ಸ್ ಆಫ್ ಎಂಡೋರ್ಸ್ಮೆಂಟ್ ಏನೇನಿದೆ, there are total 7 types of endorsement are available in banking institution. So ಒಂದು first one ಅದರಲ್ಲಿ blank endorsement, second one special endorsement, third one restrictive endorsement, partial endorsement, conditional endorsement, sans recourse endorsement and facultative endorsement. So these are the 7 types of endorsement you can see in a bank. Let us discuss one by one. Blank endorsement. ಸೊ ಬ್ಲಾಂಕ್ ಎಂಡೋರ್ಸ್ಮೆಂಟ್ ಗೆ ಇನ್ನೊಂದು ನೇಮ್ ಇದೆ, ಜನರಲ್ ಎಂಡೋರ್ಸ್ಮೆಂಟ್ ಅಂತ ಹೇಳಿ. ಸೊ ಬ್ಲಾಂಕ್ ಎಂಡೋರ್ಸ್ಮೆಂಟ್ ನ ಜನರಲ್ ಎಂಡೋರ್ಸ್ಮೆಂಟ್ ಅಂತನಾದ್ರೂ ಕೂಡ ಕರಿಬಹುದು. ಸೊ ಬ್ಲಾಂಕ್ ಎಂಡೋರ್ಸ್ಮೆಂಟ್ ಅಂದ್ರೆ ಏನು, ಇಟ್ ಇಸ್ ಸಿಂಪಲ್. ಯಾವ ವ್ಯಕ್ತಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ ಚೆಕ್ ನ, ಅಥವಾ ಯಾವ ಪರ್ಸನ್ ಚೆಕ್ ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ, ಆ ಪರ್ಸನ್ ನೇಮ್ ಮಾತ್ರ ಮೆನ್ಷನ್ ಮಾಡಿ ಟ್ರಾನ್ಸ್ಫರ್ ಮಾಡೋದು ಅಷ್ಟೇ. ಸೊ ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಟ್ರಾನ್ಸ್ಫರಿಂಗ್ ಚೆಕ್ ಟು ಸಮ್ ಅದರ್ ಪರ್ಸನ್, ಸೊ ನಾನು ಬೇರೆಯವರಿಗೆ ಚೆಕ್ ಪೇಮೆಂಟ್ ಮಾಡ್ಬೇಕು ಅನ್ಕೊಂತಾ ಇದ್ದೀನಿ. ಸೊ ನಾನೇನ್ ಮಾಡ್ಬೋದು, ನನ್ನ ನೇಮ್ ನ ಮೆನ್ಷನ್ ಮಾಡಿ ನಾನು ಅವನಿಗೆ ಚೆಕ್ ಪೇಮೆಂಟ್ ಮಾಡಬೇಕು ಅಷ್ಟೇ. ನಥಿಂಗ್ ಶುಡ್ ಬಿ ಮೆನ್ಷನ್ಡ್. ಸೈನ್ ಬಿಟ್ಟು ಬೇರೆ ಯಾವುದು ಕೂಡ ಮೆನ್ಷನ್ ಮಾಡಲ್ಲ. ಜಸ್ಟ್ ನನ್ನ ಸೈನ್ ಏನಿದೆ, ನಾನು ಸೈನ್ ಮಾಡಿ ಚೆಕ್ ನ ಟ್ರಾನ್ಸ್ಫರ್ ಮಾಡೋದು ಅಷ್ಟೇ. ಸೊ ದಟ್ ಈಸ್ ನೋನ್ ಆಸ್ ಬ್ಲಾಂಕ್ ಎಂಡೋರ್ಸ್ಮೆಂಟ್ ಆರ್ ಜನರಲ್ ಎಂಡೋರ್ಸ್ಮೆಂಟ್. ಓಕೆ, ಸೆಕೆಂಡ್ ಒನ್ ಫುಲ್ ಎಂಡೋರ್ಸ್ಮೆಂಟ್ ಆರ್ ಸ್ಪೆಷಲ್ ಎಂಡೋರ್ಸ್ಮೆಂಟ್. ಸೊ ಫುಲ್ ಅಥವಾ ಸ್ಪೆಷಲ್ ಎಂಡೋರ್ಸ್ಮೆಂಟ್ ಅಲ್ಲಿ ಒಂದು ಎಕ್ಸ್ಟ್ರಾ ಎಲಿಮೆಂಟ್ ಆಡ್ ಆಗುತ್ತೆ. ಏನು ಅಂದ್ರೆ, ನಾನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಚೆಕ್ ನ ನನ್ನ ನೇಮ್ ಜೊತೆಗೆ ನಾನು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಅವರ ಹೆಸರು ಕೂಡ ನಾನು ಮೆನ್ಷನ್ ಮಾಡ್ತೇನೆ. ಯಾವುದರಲ್ಲಿ, ಫುಲ್ ಎಂಡೋರ್ಸ್ಮೆಂಟ್ ಅಲ್ಲಿ ಅಥವಾ ಸ್ಪೆಷಲ್ ಎಂಡೋರ್ಸ್ಮೆಂಟ್ ಅಲ್ಲಿ. ಕ್ಲಿಯರ್? ಅಲಾಂಗ್ ವಿತ್ ಮೈ ನೇಮ್ ಐ ಶುಡ್ ಮೆನ್ಷನ್ ದ ರಿಸೀವರ್ ನೇಮ್ ಆರ್ ಪೇಯಿ ನೇಮ್. ಯಾರು ರಿಸೀವ್ ಮಾಡ್ಕೊಂತಾ ಇದ್ದಾನೆ ಅವನ ನೇಮ್ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ರೈಟ್. The third one is restrictive endorsement. So what is restrictive endorsement? It is simple. ನಾನು ಚೆಕ್ ನ ಟ್ರಾನ್ಸ್ಫರ್ ಮಾಡಬೇಕಾದಾಗ ಬೇರೆ ಪರ್ಸನ್ಗೆ ನಾನು ಅದರಲ್ಲಿ ರೆಸ್ಟ್ರಿಕ್ಷನ್ ಹಾಕ್ತೇನೆ. ಯಾವ ತರ ರೆಸ್ಟ್ರಿಕ್ಷನ್ಸ್ ಹಾಕ್ತೇನೆ, ನಾನು ಒಬ್ಬ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಅವನು ನೆಕ್ಸ್ಟ್ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡೋಕೆ ಆಗದೆ ಇರೋ ರೆಸ್ಟ್ರಿಕ್ಷನ್, ವಿಚ್ ಮೀನ್ಸ್ ಅಗೇನ್ he cannot retransfer to some other person. If I am transferring check to A, again A cannot transfer it to some other person. That is what restrictive endorsement. Beginning ಅಲ್ಲಿ ಹೇಳಿದೆ ನಾನು, ಎಂಡೋರ್ಸ್ಮೆಂಟ್ ನಂಬರ್ ಆಫ್ ಟೈಮ್ಸ್ ಗೆ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಅಂತೇಳಿ. ಬಟ್ ಇಲ್ಲಿ ಡ್ರಾವರ್ ಅನ್ನೋನು ರೆಸ್ಟ್ರಿಕ್ಟಿವ್ ಎಂಡೋರ್ಸ್ಮೆಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಆ ಎಂಡೋರ್ಸ್ಮೆಂಟ್ ನ ನೆಕ್ಸ್ಟ್ ಟ್ರಾನ್ಸ್ಫರ್ ಗೆ ಆಪ್ಷನ್ಸ್ ಇರೋದಿಲ್ಲ. ಸೊ ಅದನ್ನೇನಂತ ಹೇಳ್ತೇವೆ, ರೆಸ್ಟ್ರಿಕ್ಟಿವ್ ಎಂಡೋರ್ಸ್ಮೆಂಟ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಪೇಯಿ ಅಥವಾ ಎಂಡೋರ್ಸಿಗೆ ಯಾವುದೇ ರೈಟ್ ಇರೋದಿಲ್ಲ. ಯಾವ ರೈಟ್ ಇರೋದಿಲ್ಲ, ಅದನ್ನ ಮತ್ತೆ ಎಂಡೋರ್ಸ್ ಮಾಡೋ ರೈಟ್ ಇರೋದಿಲ್ಲ. ಸೊ ಆ ತರ ಎಂಡೋರ್ಸ್ಮೆಂಟ್ ನ ರೆಸ್ಟ್ರಿಕ್ಟಿವ್ ಎಂಡೋರ್ಸ್ಮೆಂಟ್ ಅಂತ ಹೇಳಿ ಕರೀತಾರೆ. ಆ ಒಂದು ರೈಟ್ ಬಿಟ್ಟು ಮಿಕ್ಕಿದ ಎಲ್ಲಾ ರೈಟ್ಸ್ ಅವೈಲೇಬಲ್ ಇರುತ್ತೆ ಎಂಡೋರ್ಸಿಗೆ. ಅಂದ್ರೆ ಆ ಚೆಕ್ ಮೇಲೆ ಚೆಕ್ ಅಮೌಂಟ್ ರಿಸೀವ್ ಮಾಡ್ಕೊಳ್ಳೋದು, ಆಮೇಲೆ ಚೆಕ್ ಪೊಸೆಸಿವ್ನೆಸ್ ಇರುತ್ತೆ, ಚೆಕ್ ಮೇಲೆ ಓನರ್ಶಿಪ್ ಇರುತ್ತೆ ಅವನಿಗೆ ಎಂಡೋರ್ಸಿಗೆ. ಬಟ್
ಆ ಚೆಕ್ನ ಮತ್ತೆ ರೀಟ್ರಾನ್ಸ್ಫರ್ ಮಾಡೋ ರೈಟ್ ಇರೋದಿಲ್ಲ. ಅದನ್ನ ರೆಸ್ಟ್ರಿಕ್ಟಿವ್ ಎಂಡೋರ್ಸ್ಮೆಂಟ್ ಅಂತ ಹೇಳಿ ಕರೀತಾರೆ. ಸೊ ನಾನು ಅವನಿಗೆ ಒಂದ್ಸಲ ಚೆಕ್ ಟ್ರಾನ್ಸ್ಫರ್ ಮಾಡಿದ್ರೆ ಅದು ಅಲ್ಲಿಗೆ ಎಂಡ್ ಆಗುತ್ತೆ, ಮತ್ತೆ ಅದನ್ನ ಬೇರೆ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡೋ ರೈಟ್ ಇರೋದಿಲ್ಲ. ಫೈನ್. ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದ್ದೇನೆ, an endorsement which by express word prohibits the endorsee from further negotiating ಅಂದ್ರೆ again next negotiate ಮಾಡೋದಕ್ಕೆ the instrument or restricts the endorsee to deal with his instrument as directed by the endorser. That is called restrictive endorsement. The next one is partial endorsement. So partial endorsement ಅಲ್ಲಿ ಸಿಂಗಲ್ ಚೆಕ್ ನ 2 ಡಿಫರೆಂಟ್ ಪರ್ಸನ್ಸ್ ಗೆ ಪೇಮೆಂಟ್ ಮಾಡೋದು ಅಂತ ಅರ್ಥ. ಪಾರ್ಷಿಯಲ್ ಎಂಡೋರ್ಸ್ಮೆಂಟ್ ಅಲ್ಲಿ ಅಂದ್ರೆ ಪಾರ್ಟ್ ಆಗಿ ಪೇಮೆಂಟ್ ಮಾಡೋದು. ಸೊ ಫಾರ್ ಎಕ್ಸಾಂಪಲ್, ಸೊ ನಾನು ಪೇಮೆಂಟ್ ಮಾಡಬೇಕಾಗಿರುತ್ತೆ ಬೇರೆಯವರಿಗೆ. ಸೊ ಅಲ್ಲಿ ಇಬ್ರು ಇರ್ತಾರೆ, ಎ ಅಂಡ್ ಬಿ. ಸೊ ಎಗೆ 1000 rupees ಪೇಮೆಂಟ್ ಮಾಡಬೇಕಾಗುತ್ತೆ, ಬಿಗೂ 1000 rupees ಪೇಮೆಂಟ್ ಮಾಡಬೇಕಾಗುತ್ತೆ ಅನ್ಕೊಳ್ಳಿ. ಸಿ ಇಫ್ ಐ ಪ್ರಿಪೇರ್ ಅ ಚೆಕ್ ಆಫ್ ₹2000, ಸೊ ಚೆಕ್ ಪ್ರಿಪೇರ್ ಮಾಡ್ಕೊಂತೀನಿ 2000. ಆ 2000 ಅಲ್ಲಿ ಒಂದೇ ಚೆಕ್ ನಲ್ಲಿ ಇಬ್ರಿಗೂ ಕೂಡ ಪೇಮೆಂಟ್ ಮಾಡಿದ್ರೆ ಅದನ್ನ ಪಾರ್ಟ್ಲಿ ಎಂಡೋರ್ಸ್ಮೆಂಟ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಸಿಂಗಲ್ ಚೆಕ್ ನ ಸೈನ್ ಮಾಡಿ ನಾನು ಟ್ರಾನ್ಸ್ಫರ್ ಮಾಡಿದ್ರೆ, ಸೊ ಆ ಸಿಂಗಲ್ ಚೆಕ್ ಇಂದ 1000 rupees ಎಗೂ ಟ್ರಾನ್ಸ್ಫರ್ ಆಗುತ್ತೆ, 1000 rupees ಬಿಗೂ ಟ್ರಾನ್ಸ್ಫರ್ ಆಗಬೇಕು. ಆ ತರ ಎಂಡೋರ್ಸ್ಮೆಂಟ್ ಇತ್ತು ಅಂದ್ರೆ ಅದನ್ನ ಪಾರ್ಷಿಯಲ್ ಎಂಡೋರ್ಸ್ಮೆಂಟ್ ಅಂತ ಕರೀತಾರೆ. ಸೊ ಪಾರ್ಷಿಯಲ್ ಅಂದ್ರೆ ಏನು, ಪಾರ್ಟ್ ವೈಸ್. ಸೊ ಒನ್ ಪಾರ್ಟ್ ಗೋಸ್ ಟು ಎ ಅಂಡ್ ಒನ್ ಪಾರ್ಟ್ ಗೋಸ್ ಟು ಬಿ. ಓಕೆ, ಸೊ ದಿಸ್ ಇಸ್ ನೋನ್ ಆಸ್ ಪಾರ್ಷಿಯಲ್ ಎಂಡೋರ್ಸ್ಮೆಂಟ್. ಬಟ್ ಜನರಲಿ ಈ ತರ ಎಂಡೋರ್ಸ್ಮೆಂಟ್ ಇನ್ವ್ಯಾಲಿಡ್ ಅಂತ ಹೇಳ್ತಾರೆ. ಸೊ ಈಗ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಏನಿದೆ, ಬ್ಯಾಂಕಿಂಗ್ ಆರ್ಗನೈಸೇಷನ್ಸ್ ಅಲ್ಲಿ ಈ ತರ ಎಂಡೋರ್ಸ್ಮೆಂಟ್ ಅಲೋ ಮಾಡ್ತಾ ಇಲ್ಲ. ಸೊ ಇನ್ವ್ಯಾಲಿಡ್ ಅಂತ ಹೇಳಿ ಈ ತರ ಎಂಡೋರ್ಸ್ಮೆಂಟ್ ನ ಅಲೋ ಮಾಡ್ತಾ ಇಲ್ಲ. ಬಟ್ ಪಾರ್ಷಿಯಲ್ ಎಂಡೋರ್ಸ್ಮೆಂಟ್ ಅಂದ್ರೆ ಏನು, ಸೊ ಸಿಂಗಲ್ ಇನ್ಸ್ಟ್ರೂಮೆಂಟ್ ನ, ಓನ್ಲಿ ಒನ್ ಇನ್ಸ್ಟ್ರೂಮೆಂಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಡಿಫರೆಂಟ್ ಅಮೌಂಟ್ ನ ಪೇಮೆಂಟ್ ಮಾಡೋದು, ಡಿಫರೆಂಟ್ ಪರ್ಸನ್ಸ್ ಗೆ ಡಿಫರೆಂಟ್ ಅಮೌಂಟ್ ನ ಪೇಮೆಂಟ್ ಮಾಡೋದು. ಸೊ ಇಟ್ ಈಸ್ ನೋನ್ ಆಸ್ ಪಾರ್ಷಿಯಲ್ ಎಂಡೋರ್ಸ್ಮೆಂಟ್. ನೆಕ್ಸ್ಟ್ ಈಸ್ ಕಂಡೀಷನಲ್ ಎಂಡೋರ್ಸ್ಮೆಂಟ್. ಸೊ ಕಂಡೀಷನಲ್ ಎಂಡೋರ್ಸ್ಮೆಂಟ್ ಅನ್ನೋದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂದ್ರೆ ಯಾವ ತರ, ಕಂಡೀಷನಲ್ ಎಂಡೋರ್ಸ್ಮೆಂಟ್ ಅನ್ನೋದು ಕೇವಲ ಈವೆಂಟ್ ಅಕ್ಕರ್ ಆದಾಗ ಮಾತ್ರ ಹ್ಯಾಪನ್ ಆಗುತ್ತೆ. ಕಂಡೀಷನಲ್ ಎಂಡೋರ್ಸ್ಮೆಂಟ್ ಅನ್ನೋದು ಈವೆಂಟ್ ಅಲ್ಲಿ ಅಕ್ಕರ್ ಆಗಿರಬೇಕು. ಸೊ ಈವೆಂಟ್ ಅಕ್ಕರ್ ಆಗಿರ್ಬೇಕಂದ್ರೇನು, ಈವೆಂಟ್ ಹ್ಯಾಪನ್ ಆಗಿರಬೇಕು. ಸೇ ಫಾರ್ ಎಕ್ಸಾಂಪಲ್, ಇಫ್ ಐ ವಾಂಟ್ ಟು ಪೇ ಸರ್ಟನ್ ಅಮೌಂಟ್ ಟು ಬಿ, ಸೊ ನಾನು ಬಿ ಅನ್ನೋನಿಗೆ ಅಥವಾ ಎ ಅನ್ನೋನಿಗೆ ಪೇಮೆಂಟ್ ಮಾಡ್ಬೇಕು ಅನ್ಕೊಂತೇನೆ. ಸೊ ಪೇಮೆಂಟ್ ಮಾಡಬೇಕಾದಾಗ ಚೆಕ್ ಮೇಲೆ ಸಿಗ್ನೇಚರ್ ಮಾಡ್ತೇನೆ, ಸಿಗ್ನೇಚರ್ ಅಲ್ಲಿ ಕಂಡೀಷನಲ್ ಎಂಡೋರ್ಸ್ಮೆಂಟ್ ಅಂತ ಹಾಕ್ತೇನೆ. ಸೊ ಕಂಡೀಷನಲ್ ಎಂಡೋರ್ಸ್ಮೆಂಟ್ ಅಂತಂದು ಹಾಕಿ ನಾನು ಅವನಿಗೆ ಪೇಮೆಂಟ್ ಮಾಡಿದಾಗ, ಹೇಗೆ ಪೇಮೆಂಟ್ ಮಾಡಿದಾಗ ಎ ಆ ಅಮೌಂಟ್ ನ ಯಾವಾಗ ರಿಸೀವ್ ಮಾಡ್ಕೊಂತಾನೆ ಅಂದ್ರೆ, ನಾನು ಯಾವ ಕಂಡೀಷನ್ ಹಾಕಿರ್ತೇನೆ ಆ ಚೆಕ್ ಅಲ್ಲಿ, ಆ ಕಂಡೀಷನ್ ಫುಲ್ಫಿಲ್ ಆದಾಗ ಮಾತ್ರ ಎ ಅನ್ನೋನು ಕ್ಯಾಶ್ ನ ರಿಸೀವ್ ಮಾಡ್ಕೊಂತಾನೆ. ಸೊ ಯಾವ ತರ ಕಂಡೀಷನ್, ಒಂದು ಸ್ಪೆಷಲ್ ಈವೆಂಟ್ ನ ಮೆನ್ಷನ್ ಮಾಡಿರ್ತೇನೆ ನಾನಲ್ಲಿ. ಸೇ ಫಾರ್ ಎಕ್ಸಾಂಪಲ್, ಇಫ್ ಎಸ್ ಮ್ಯಾರೇಜ್, okay, on A's marriage he can receive the benefit of this particular check ಅಂತ ಹೇಳಿ ಮೆನ್ಷನ್ ಮಾಡ್ತೇನೆ ನಾನು. ಅಂದ್ರೆ ಅರ್ಥ ಏನು, ಎ ಅನ್ನೋನು ತನ್ನ ಮ್ಯಾರೇಜ್ ಗೆ ಮಾತ್ರ ಆ ಅಮೌಂಟ್ ನ ವಿಡ್ರಾ ಮಾಡ್ಕೋಬಹುದು. ಆ ಚೆಕ್ ಇಂದ ಬೆನಿಫಿಟ್ ಯಾವಾಗ ರಿಸೀವ್ ಮಾಡ್ಕೊಂತಾನೆ ಅಂದ್ರೆ, ತನ್ನ ಮದುವೆಗೆ ಮಾತ್ರ ಆ ಚೆಕ್ ಬೆನಿಫಿಟ್ ನ ರಿಸೀವ್ ಮಾಡ್ಕೊಂತಾನೆ. ಬೇರೆ ಯಾವುದೇ ಈವೆಂಟ್ಗೂ ಅವನು ಚೆಕ್ ನ ಬೆನಿಫಿಟ್ ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಸೊ ಡ್ರಾಯಿ ಬ್ಯಾಂಕ್ ಕೂಡ ಪೇಮೆಂಟ್ ಯಾವಾಗ ಮಾಡುತ್ತೆ, ಓನ್ಲಿ ಆನ್ ಹ್ಯಾಪನಿಂಗ್ ಆಫ್ ಆರ್ ಆನ್ ಅಕರೆನ್ಸ್ ಆಫ್ ಮ್ಯಾರೇಜ್, ಆನ್ ಮ್ಯಾರೇಜ್. ಸೊ ಮ್ಯಾರೇಜ್ ಟೈಮ್ ಅಲ್ಲಿ ಮಾತ್ರ ಡ್ರಾಯಿ ಬ್ಯಾಂಕ್ ಪೇಮೆಂಟ್ ಮಾಡುತ್ತೆ, ಅಥವಾ ಎ ಅನ್ನೋನು ಆ ಚೆಕ್ ನ ಅಮೌಂಟ್ ರಿಸೀವ್ ಮಾಡ್ಕೊಂತಾನೆ. ಇನ್ನು ಬೇರೆ ಯಾವುದೇ ಇವೆಂಟ್ಗೂ ಕೂಡ ಅವನು ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಫೈನ್, ಬೇರೆ ಯಾವುದೇ ಇವೆಂಟ್ ಆಗಲಿ ರಿಸೀವ್ ಆಗೋದಿಲ್ಲ. ಸೊ ಆ ತರ ಇತ್ತು ಅಂದ್ರೆ ಅದನ್ನ ಕಂಡೀಷನಲ್ ಎಂಡೋರ್ಸ್ಮೆಂಟ್ ಅಂತ ಹೇಳಿ ಕರೀತಾರೆ. ಅಂಡರ್ಸ್ಟುಡ್. ಸೊ ಫಾರ್ ಎಕ್ಸಾಂಪಲ್, ಇನ್ನೂ ಒಂದು ಎಕ್ಸಾಂಪಲ್ ತಗೋಬಹುದು. ಇನ್ ಕೇಸ್ ಫಾರಿನ್ ಟೂರ್, ಸೊ ನಮ್ಮ ಫ್ರೆಂಡ್ ಫಾರಿನ್ ಟೂರ್ಗೆ ಹೋಗ್ಬೇಕು ಅನ್ಕೊಂಡಿದ್ದಾನೆ. ಸೊ ನಾನು ಪೇಮೆಂಟ್ ಮಾಡ್ತೇನೆ ಚೆಕ್ ನ, ಅವನಿಗೆ ಅಮೌಂಟ್ ಕೊಡ್ತೇನೆ ಅನ್ಕೊಳ್ಳಿ. ಸೊ ಅಮೌಂಟ್ ಕೊಟ್ಟಾಗ ನಾನು ಅಲ್ಲಿ ಮೆನ್ಷನ್ ಮಾಡ್ತೇನೆ ಪೇಯಬಲ್ ಆರ್ ಪೇ ಆರ್ ಆನ್ ಆರ್ಡರ್ ಆನ್ ಓನ್ಲಿ ಫಾರಿನ್ ಟೂರ್. ಸೊ ಎ ಅನ್ನೋನು ಫಾರಿನ್ ಟೂರ್ಗೆ ಹೋಗ್ಬೇಕಂತ ಹೇಳಿದಾಗ ಮಾತ್ರ ಅವನು ಕ್ಯಾಶ್ ನ ರಿಸೀವ್ ಮಾಡ್ಕೊಂಡು ಹೋಗ್ಬೋದು. ಬೇರೆ ಯಾವುದೇ ಈವೆಂಟ್ಸ್ಗೆ ಅವನು ಕ್ಯಾಶ್ ನಾಗ್ಲಿ ಅಥವಾ ಚೆಕ್ ನಲ್ಲಿ ಬೆನಿಫಿಟ್ ತಗೊಳ್ಳೋಕೆ ಆಪ್ಷನ್ಸ್ ಇರೋದಿಲ್ಲ. ಸೊ ಆ ಈವೆಂಟ್ ನಾನೇನ್ ಮೆನ್ಷನ್ ಮಾಡಿರ್ತೇನೆ, ಆ ಈವೆಂಟ್ ಅಕ್ಕರ್ ಆದ್ರೆ ಮಾತ್ರ ಬೆನಿಫಿಷಿಯರಿ ಯಾರಿದ್ದಾರೆ ಅಥವಾ ಎಂಡೋರ್ಸಿ ಯಾರಿದ್ದಾರೆ, ಆ ಎಂಡೋರ್ಸಿ ಆ ಚೆಕ್ ಬೆನಿಫಿಟ್ ತಗೊಂತಾನೆ. ಈವೆಂಟ್ ಅಕ್ಕರ್ ಆಗಿಲ್ಲ ಅಂದ್ರೆ ಚೆಕ್ ಬೆನಿಫಿಟ್ ಅವನಿಗೆ ಬರೋದೇ ಇಲ್ಲ. ಸೊ ಮೇ ಬಿ ಅದು ಈವೆಂಟು ಅಕ್ಕರ್ ಆಗೋದಾಗಿರ್ಬೋದು ಅಥವಾ ಅಕ್ಕರ್ ಆಗದೇ ಇರೋದಾಗಿರ್ಬೋದು. ಸೇ ಫಾರ್ ಎಕ್ಸಾಂಪಲ್, ಸೊ ಮೂನ್ ಮೇಲೆ
ರಾಕೆಟ್ ತಗೊಂಡು ಹೋದ್ರೆ ಮಾತ್ರ ಚೆಕ್ ನ ಬೆನಿಫಿಟ್ ಪ್ರೊವೈಡ್ ಮಾಡಿ ಅಂತ ಹೇಳಿ ಕೂಡ ನಾನು ಬ್ಯಾಂಕರಿಗೆ ಮೆನ್ಷನ್ ಮಾಡಬಹುದು. ಸೊ ಅವ್ನು ಮೂನ್ ಮೇಲೆ ರಾಕೆಟ್ ತಗೊಂಡು ಹೋಗೋದು ಇಲ್ಲ, ಸೊ ಅವನಿಗೆ ಬೆನಿಫಿಟ್ ಬರೋದು ಇಲ್ಲ. ಸೊ ಆ ತರ ಇವೆಂಟ್ ಕೂಡ ನಾನು ಮೆನ್ಷನ್ ಮಾಡಬಹುದು. ಅದನ್ನ ಕಂಡೀಷನಲ್ ಎಂಡೋರ್ಸ್ಮೆಂಟ್ ಅಂತ ಹೇಳಿ ಕರೀತಾರೆ. ಸೊ ಚೆಕ್ ಮೇಲೆ ಯಾವ ತರ ಇವೆಂಟ್ ಮೆನ್ಷನ್ ಮಾಡಿರ್ತಾನೆ, ಸೊ ಆ ಇವೆಂಟ್ ಅಕರ್ ಆದಾಗ ಮಾತ್ರ ಎಂಡೋರ್ಸಿ ಅನ್ನೋನು ಚೆಕ್ ಬೆನಿಫಿಟ್ ರಿಸೀವ್ ಮಾಡ್ಕೊಂತಾನೆ, ಇಲ್ಲ ಅಂದ್ರೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇರೋದಿಲ್ಲ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಕಂಡೀಷನಲ್ ಎಂಡೋರ್ಸ್ಮೆಂಟ್. ನೆಕ್ಸ್ಟ್, ಸಾನ್ಸ್ ರಿಕೋರ್ಸ್ ಎಂಡೋರ್ಸ್ಮೆಂಟ್. ಸೊ ಸಿಂಪಲ್, ಸಾನ್ಸ್ ರಿಕೋರ್ಸ್ ಎಂಡೋರ್ಸ್ಮೆಂಟ್ ಅಲ್ಲಿ ಹೋಲ್ಡರ್ ಅನ್ನೋನು ಚೆಕ್ ನ ಒಂದ್ಸಲ ಟ್ರಾನ್ಸ್ಫರ್ ಮಾಡಿದ್ಮೇಲೆ ತನ್ನ ಲಯಬಿಲಿಟಿನ ಎಕ್ಸ್ಕ್ಲೂಡ್ ಮಾಡ್ಕೊಂತಾನೆ. ಲಯಬಿಲಿಟಿ ಎಕ್ಸ್ಕ್ಲೂಡ್ ಮಾಡ್ಕೊಂತಾನೆ ಅಂದ್ರೆ ಏನು, ಒಂದ್ಸಲ ಎಂಡೋರ್ಸಿಗೆ ಚೆಕ್ ಟ್ರಾನ್ಸ್ಫರ್ ಮಾಡಿ ಆದ್ಮೇಲೆ ಅಕಸ್ಮಾತ್ ಎಂಡೋರ್ಸಿ ಅದನ್ನ ಬ್ಯಾಂಕಲ್ಲಿ ಹೋಗಿ ವಿಡ್ರಾ ಮಾಡ್ಕೋಬೇಕಾದಾಗ ಅಕೌಂಟ್ ಅಲ್ಲಿ ಅಮೌಂಟ್ ಇಲ್ಲ ಅಂದ್ರೆ ಎಂಡೋರ್ಸಿ ಮತ್ತೆ ಎಂಡೋರ್ಸರ್ ಹತ್ರ ಬಂದು ಬೇರೆ ಚೆಕ್ ನ ರಿಸೀವ್ ಮಾಡ್ಕೊಳ್ಳೋ ಆಪ್ಷನ್ ಇರೋದಿಲ್ಲ. ಲೈಕ್ ಚೆಕ್ ಬೌನ್ಸ್ ಅಂತ ಏನ್ ಹೇಳ್ತೀವಲ್ವಾ, ಇನ್ ಕೇಸ್ ನಾನು ಪೇಮೆಂಟ್ ಮಾಡಿದಾಗ ನನ್ನ ಅಕೌಂಟ್ ಅಲ್ಲಿ ಅಮೌಂಟ್ ಇಲ್ಲ ಅಂತಂದಾಗ ನಾನು ಯಾರಿಗೆ ಪೇಮೆಂಟ್ ಮಾಡಿರ್ತೀನಿ ಎಂಡೋರ್ಸಿ, ಅವ್ನು ನನ್ನ ಹತ್ರ ಬಂದು ಅಮೌಂಟ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇರೋದಿಲ್ಲ. ಯಾವಾಗ ವೆನ್ ಐ ಟ್ರಾನ್ಸ್ಫರ್ ಸಾನ್ಸ್ ರಿಕೋರ್ಸ್ ಎಂಡೋರ್ಸ್ಮೆಂಟ್ ಚೆಕ್, ಸೊ ನಾನು ಚೆಕ್ ಅಲ್ಲಿ ಸಾನ್ಸ್ ರಿಕೋರ್ಸ್ ಎಂಡೋರ್ಸ್ಮೆಂಟ್ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿದರೆ ನನ್ನ ಲಯಬಿಲಿಟಿನ ನಾನು ಎಕ್ಸ್ಕ್ಲೂಡ್ ಮಾಡ್ದಂಗೆ, ಅಂದ್ರೆ ನನ್ನ ಲಯಬಿಲಿಟಿ ಅಲ್ಲಿಗೆ ಮುಗ್ದೋಗುತ್ತೆ. ಒನ್ಸ್ ಐ ಟ್ರಾನ್ಸ್ಫರ್ ದ ಚೆಕ್ ಬೈ ಸಾನ್ಸ್ ರಿಕೋರ್ಸ್ ಎಂಡೋರ್ಸ್ಮೆಂಟ್ ಮೈ ಲಯಬಿಲಿಟಿ ವಿಲ್ ಎಂಡ್ ಅಪ್. ಸೊ ಅಲ್ಲಿ ನಾನು ಎಕ್ಸ್ಕ್ಲೂಡ್ ಮಾಡ್ದಂಗೆ ನನ್ನ ಲಯಬಿಲಿಟಿನ. ಸೊ ಇನ್ ಕೇಸ್ ಅಲ್ಲಿ ಏನಾದ್ರು ಡಿಸಾನರ್ ಆಯ್ತು ಅಂದ್ರೆ ಚೆಕ್ ಡಿಸಾನರ್ ಅಂದ್ರೆ ಗೊತ್ತಲ್ವಾ, ಸೊ ಚೆಕ್ ಅಲ್ಲಿ ಅಕೌಂಟ್ ಅಲ್ಲಿ ಅಮೌಂಟ್ ಇಲ್ಲ ಅಂತಂದಾಗ ಅದನ್ನ ಚೆಕ್ ಡಿಸಾನರ್ ಅಂತ ಹೇಳಿ ಕರೀತಾರೆ. ಅಥವಾ ಅವನೇನಾದ್ರು ಸಬ್ಮಿಟ್ ಮಾಡೋದು ಲೇಟ್ ಆಯ್ತು ಅಂದ್ರೂ ಕೂಡ ಅದನ್ನ ಡಿಸಾನರ್ ಅಂತಾನೆ ಹೇಳ್ತಾರೆ. ಸೊ ಆ ತರ ಆಯ್ತು ಅಂದ್ರೆ ಎಂಡೋರ್ಸಿ ಅನ್ನೋನು ನನ್ನ ಹತ್ರ ಬಂದು ಅಮೌಂಟ್ ರಿಸೀವ್ ಮಾಡ್ಕೊಳ್ಳೋ ಹಾಗಿಲ್ಲ. ಯಾವಾಗ ವೆನ್ ಐ ಟ್ರಾನ್ಸ್ಫರ್ ಸಾನ್ಸ್ ರಿಕೋರ್ಸ್ ಎಂಡೋರ್ಸ್ಮೆಂಟ್. ಕ್ಲಿಯರ್? ಒನ್ಸ್ ಚೆಕ್ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ನನ್ನ ಲಯಬಿಲಿಟಿ ಅಲ್ಲಿಗೆ ಮುಗ್ದೋಗುತ್ತೆ. ಸೊ ಅವನಲ್ಲಿ ಸಬ್ಮಿಟ್ ಮಾಡೋದು ಅಥವಾ ಅಮೌಂಟ್ ರಿಸೀವ್ ಮಾಡ್ಕೊಳ್ಳೋದು ಅವನ ರೆಸ್ಪಾನ್ಸಿಬಿಲಿಟಿ. ಸೊ ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಯಾವಾಗ ಸಾನ್ಸ್ ರಿಕೋರ್ಸ್ಮೆಂಟ್ ಟ್ರಾನ್ಸ್ಫರ್ ಇರುತ್ತೆ ಅಂದ್ರೆ ಎಂಡೋರ್ಸರ್ ರಿಸ್ಕ್ ತಗೊಳ್ಳೋ ಪೊಸಿಷನ್ ಅಲ್ಲಿ ಇಲ್ಲದೆ ಇರಿದ್ದೇವೆ. ಓಕೆನಾ? ಯಾಕೆಂದ್ರೆ ಎಂಡೋರ್ಸಿ ಅನ್ನೋನು ಕೆಲವು ಸಲ ಬ್ಯಾಂಕ್ ಅಲ್ಲಿ ಹೋಗಿ ಸಬ್ಮಿಟ್ ಮಾಡಬಹುದು ಇಮಿಡಿಯೇಟ್ ಆಗಿ, ಇಲ್ಲ ಕೆಲವು ಸಲ ಟೈಮ್ ಪೀರಿಯಡ್ ಮುಗಿದ್ಮೇಲೆ ಹೋಗಿ ಬ್ಯಾಂಕ್ ಅಲ್ಲಿ ಸಬ್ಮಿಟ್ ಮಾಡಬಹುದು. ಸೊ ಟೈಮ್ ಪೀರಿಯಡ್ ಮುಗಿದ್ಮೇಲೆ ಹೋಗಿ ಬ್ಯಾಂಕ್ ಅಲ್ಲಿ ಸಬ್ಮಿಟ್ ಮಾಡಿದಾಗ ಅದು ಡಿಸಾನರ್ ಅಂತಾನೆ ಬರುತ್ತೆ, ಚೆಕ್ ಡಿಸಾನರ್ ಅಂತಾನೆ ಬರುತ್ತೆ. ಸೊ ಆ ತರ ಡಿಸಾನರ್ ಆಯ್ತು ಅಂತಂದ್ರೆ ಮತ್ತೆ ಎಂಡೋರ್ಸರ್ ಚೆಕ್ ಪ್ರಿಪೇರ್ ಮಾಡಿ ಕೊಡಬೇಕಾಗುತ್ತೆ, ಯಾರು? ಡ್ರಾವರ್. ಸೊ ಆ ತರ ರಿಸ್ಕ್ ತಗೋಬಾರ್ದು ಅಂತ ಹೇಳಿ ಡ್ರಾವರ್ ಏನ್ ಮಾಡ್ತಾನೆ, ಸೊ ಅಟ್ ದ ಟೈಮ್ ಆಫ್ ಟ್ರಾನ್ಸ್ಫರಿಂಗ್ ಏನೇನ್ ಮೆನ್ಷನ್ ಮಾಡ್ತಾನೆ ಅವನು, ಸಾನ್ಸ್ ರಿಕೋರ್ಸ್ ಎಂಡೋರ್ಸ್ಮೆಂಟ್ ಅಂತ ಮೆನ್ಷನ್ ಮಾಡಿ ಟ್ರಾನ್ಸ್ಫರ್ ಮಾಡ್ತಾನೆ. ಓಕೆ, ನೆಕ್ಸ್ಟ್, ಫ್ಯಾಕಲ್ಟೇಟಿವ್ ಎಂಡೋರ್ಸ್ಮೆಂಟ್. ಸೊ ಫ್ಯಾಕಲ್ಟೇಟಿವ್ ಎಂಡೋರ್ಸ್ಮೆಂಟ್ ಅಲ್ಲಿ ಎಂಡೋರ್ಸರ್ ಎಂಡೋರ್ಸಿಗೆ ಕೆಲವು ಲಯಬಿಲಿಟೀಸ್ ನ ಟ್ರಾನ್ಸ್ಫರ್ ಮಾಡ್ತಾನೆ, ಕೆಲವು ರೈಟ್ಸ್ ನ ಟ್ರಾನ್ಸ್ಫರ್ ಮಾಡ್ತಾನೆ. ಸೊ ಆ ತರ ಇತ್ತು ಅಂದ್ರೆ ಅದನ್ನ ಫ್ಯಾಕಲ್ಟೇಟಿವ್ ಎಂಡೋರ್ಸ್ಮೆಂಟ್ ಅಂತ ಹೇಳಿ ಕರೀತಾರೆ. ಸೊ ಲೈಕ್ ಸೇ ಫಾರ್ ಎಕ್ಸಾಂಪಲ್, ಡ್ರಾವರ್ ಎಂಡೋರ್ಸಿಗೆ ಚೆಕ್ ನ ಟ್ರಾನ್ಸ್ಫರ್ ಮಾಡಿದಾಗ ಇನ್ ಕೇಸ್ ಎಂಡೋರ್ಸಿ ಮತ್ತೆ ಅಗೇನ್ ಅದನ್ನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿದಾಗ ಸೊ ಅಲ್ಲಿ ಏನಾದ್ರು ಡಿಸಾನರ್ ಆಯ್ತು ಅಂದ್ರೆ ಆ ರೈಟ್ ಅಥವಾ ಆ ಲಯಬಿಲಿಟಿ ಎಂಡೋರ್ಸಿ ಡ್ರಾವರ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಸೊ ಆ ತರ ಇದ್ರೆ ಅದನ್ನ ಫ್ಯಾಕಲ್ಟೇಟಿವ್ ಎಂಡೋರ್ಸ್ಮೆಂಟ್ ಅಂತ ಕರೀತಾರೆ. ಸೊ ಇನ್ ಫ್ಯಾಕಲ್ಟೇಟಿವ್ ಎಂಡೋರ್ಸ್ಮೆಂಟ್ ದಿ ಎಂಡೋರ್ಸರ್ ಆರ್ ಡ್ರಾವರ್ ಕ್ಯಾನ್ ಟ್ರಾನ್ಸ್ಫರ್ ಹಿಸ್ ಲಯಬಿಲಿಟಿ ಆರ್ ರೈಟ್ ಟು ಎಂಡೋರ್ಸಿ ಆನ್ ವೇವಿಂಗ್. ಓಕೆ, ಡಿಸಾನರ್ ಆಫ್ ವೇವಿಂಗ್. ಸೊ ಇಲ್ಲಿ ಏನ್ ಹೇಳ್ತಾನೆ, ಅದನ್ನ ಹೇಳ್ತಾನೆ, when the endorser expressly gives up some of his rights under the negotiable instrument, the endorsement is called facultative endorsement. Example, pay X or order notice of dishonor waived. So in case dishonor of check ಆಯ್ತು ಅಂದ್ರೆ ಆ ರೈಟ್ ನ ಎಂಡೋರ್ಸಿ ಅನ್ನೋನು ಡ್ರಾವರ್ ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು, ಲಯಬಿಲಿಟಿನ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸೊ ದಿಸ್ ಈಸ್ ನೋನ್ ಆಸ್ ಫ್ಯಾಕಲ್ಟೇಟಿವ್ ಎಂಡೋರ್ಸ್ಮೆಂಟ್. ಸೊ that's it for today. So these are the different types of endorsement and the meaning of endorsement we have seen so far. So next video session alli next topic ಬಗ್ಗೆ ಡಿಸ್ಕಸ್ ಮಾಡೋಣ. Till then, take care. Bye bye.